ಬೇಲೂರು ತಾಲೂಕಿನ ನವಿಲಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇಗುಲ ಮತ್ತು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅಂಗವಾಗಿ ಧಾರ್ಮಿಕ ಸಮಾರಂಭವನ್ನು ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟನೆ ನಡೆಸಿದರು. ತಾಲೂಕಿನ ಹರೇಹಳ್ಳಿ ಹೋಬಳಿ ನವಿಲಹಳ್ಳಿ ಗ್ರಾಮದ ನೂತನ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ಲೋಕಾರ್ಪಣೆ, ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ಹಾಗೂ ವಿಮಾನ ಗೋಪುರ ಕಲಶ ಸ್ಥಾಪನೆ ಅಂಗವಾಗಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯ ಎಲ್ಲ ಕೆಲಸದಲ್ಲಿ ಅದ್ವಿತೀಯವಾದ ಕೆಲಸವನ್ನ ಮಾಡುತ್ತಿರುವುದು ಸಂತೋಷ. ಆದರೆ ಇಲ್ಲ ಸಲ್ಲದ ವಿಚಾರಗಳಿಗೆ ಮತ್ತು ಸಾಮರಸ್ಯವನ್ನ ಹಾಳು ಮಾಡುವ ವಿಚಾರಕ್ಕೆ ಮನ್ನಣೆ ನೀಡಬಾರದು ಎಂದ ಅವರು, ಮೊದಲು ಪೋಷಕರು ತಮ್ಮ ಮಕ್ಕಳಿಗೆ ಅಂಕ ಗಳಿಸುವ ಜೊತೆಗೆ ಸಂಸ್ಕಾರವನ್ನ ನೀಡುವ ಕಡೆ ಗಮನ ನೀಡಬೇಕಿದೆ. ಅಂಕ ಉದ್ಯೋಗವನ್ನ ಮಾತ್ರ ನೀಡುತ್ತದೆ, ಸಂಸ್ಕಾರ ಜೀವನ ದರ್ಶನ ಮಾಡುತ್ತದೆ. ನಾಗನೋಟದ ಜೀವನದಲ್ಲಿ ಮಾನವ ಒತ್ತಡದಿಂದ ಹೆಚ್ಚು ಅನಾರೋಗ್ಯ ಸೇರಿದಂತೆ ಹೊಸ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ನೀಡುವ ದೇಗುಲಗಳನ್ನ ಸ್ವಚ್ಛತೆಗೆ ಒತ್ತು ನೀಡಬೇಕಿದೆ. ಕೇವಲ ದೇಗುಲ ಕಟ್ಟಿದ್ರೆ ಸಾಲದು, ಅಲ್ಲಿ ಪ್ರತಿನಿತ್ಯ ಭಕ್ತಿಯ ಚಟುವಟಿಕೆಗಳಿಗೆ ನಡೆಸಬೇಕಿದೆ ಎಂದರು. ಶಿವಪಾದದವರ ಅಡಿಯದೆ ಗುರುಪಥವೇ ಮೊದಲು ಎಂದು ಬಸವಣ್ಣನವರು ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಿದೆ. ಗುರು ನಿಮಗೆ ಉತ್ತಮ ಸಮಾಜಕ್ಕೆ ಶ್ರೀಕಾರ ಹಾಕಲು ಸಹಕಾರಿಯಾಗುತ್ತಾನೆ. ಧರ್ಮ ಉಳಿದ್ರೆ ಮಾತ್ರ ಭಕ್ತರು ಉಳಿಯಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನವಿಲಹಳ್ಳಿ ಗ್ರಾಮಸ್ಥರು ಸೇರಿ ಸುಂದರವಾದ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಿಸಿ ಇಂದು ಲೋಕಾರ್ಪಣೆ ನಡೆಸಿದ್ದು ನಮಗೆ ಅತೀವ ಸಂತೋಷ ಉಂಟು ಮಾಡಿದೆ ಎಂದು ಗ್ರಾಮಸ್ಥರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ.ಇ. ನಾಗರಾಜ್, ದೇಗುಲ ಸಮಿತಿ ಅಧ್ಯಕ್ಷ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವಹಳ್ಳಿ ಅಶ್ವಥ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಶಿಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ನೂತನ ದೇಗುಲದ ಪೂಜಾ ಕೈಂಕರ್ಯವನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶ್ರೀ ಮಾರುತಿ ಆಚಾರ್, ರಾಘವೇಂದ್ರ ಆಚಾರ್, ಮೋಹನ್ ಸ್ವಾಮಿ, ರವಿ ನಡೆಸಿಕೊಟ್ರು. ಇದಕ್ಕೂ ಮೊದಲು ಗ್ರಾಮದ ಮುಖ್ಯ ದ್ವಾರದ ಬಳಿ ಪರಮ ಪೂಜೆ ಸ್ವಾಮೀಜಿ ಅವರನ್ನ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಬಂದಂತಹ ಸಾವಿರಾರು ಭಕ್ತರಿಗೆ ದಾಸೋಹದ ವ್ಯವಸ್ಥೆಯನ್ನ ಗ್ರಾಮಸ್ಥರು ನೆರವೇರಿಸಿದ್ರು. ಹೇಳ್ಬೇಕು, ಏನನ್ನ ಕೇಳಬಾರ್ದು, ಎಲ್ಲ ತಿಳುವಳಿಕೆ ಇದ್ದಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಭಾವನೆಗಳನ್ನ ಹಂಚಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪ ಇತಿಹಾಸ ಹೋದ್ರು. ಸಾಕಷ್ಟು ಇಲ್ಲೆಲ್ಲ ಪಾಳ್ಯಗಾರಿದ್ರು, ದೊರೆಗಳಿದ್ರು, ಇಷ್ಟು ದೇವಸ್ಥಾನಗಳು. ಮೊನ್ನೆ ಕೂಡ ಒಂದು ಬೇಲೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರು. ಈ ಊರಿನಲ್ಲೂ ಕೂಡ ವಿಶೇಷವಾಗಿ ಇರುವಂತಹ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ಬಹಳ ಇವತ್ತು ಆನಂದ ನಗುಮುಖ ಹನುಮಂತ ಏನು ಮಾಡಿದ್ದಾನೆ, ನಗ್ತಾ ಇದ್ದಾನೆ. ನೋಡುವಂತ ಭಾವನೆ ಬೇಕು ನಮ್ಗೆ. ನಮ್ಮ ಮನಸ್ಸು ಅರಳಿಲ್ಲ ಅಂದ್ರೆ ಏನಾಗ್ತದೆ? ಅದಕ್ಕೆ ಮನಸ್ಸು ಮಲ್ಲಿಗೆ ಆಗಿರ್ಬೇಕು ಅಂತ ಹೇಳಿ ಹಿರಿಕರು ಹೇಳ್ತಿದ್ರು. ಯಾಕೆ ಆ ಮನಸ್ಸು ಮಲ್ಲಿಗೆ ಆಗಿರ್ಬೇಕು ಅಂತ ಅಂದ್ರೆ, ಮಲ್ಲಿಗೆ ಅರಳದಾಗ ಏನಾಗುತ್ತೆ? ಸುವಾಸನೆ ಬರುವುದಿಲ್ಲ. ಮನಸ್ಸು ಅರಳದಾಗ ಒಳ್ಳೆ ಭಾವನೆಗಳು ಬರ್ತಾವೆ. ಅದಕ್ಕೆ ಮನಸ್ಸು ಮಲ್ಲಿಗೆ ಆಗಿರ್ಬೇಕಂತೆ. ಅರಳದಾಗ ಪರಿಮಳ ರೂಪದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ. ಅದಕ್ಕೆ ಹೃದಯ ಏನಾಗಿರ್ಬೇಕು? ಪರಿಮಳದಿಂದ ಕೂಡಿರ್ಬೇಕು. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ತೀವಿ ಬದುಕೋಕ್ಕೋಸ್ಕರ, ಇಷ್ಟೆಲ್ಲ ಮಾಡಿ ಕೊನೆಗೆ ನಾವು ಏನಾದರೂ ಒಂದು ಮಾಡ್ತು ಅಂತಂದ್ರೆ ನಮ್ಮ ಅದು ಪುಣ್ಯ ಪಾಪಗಳು ನಮ್ಮ ಜೊತೆಯಲ್ಲೇ ಉಳಿಲಿಕ್ಕೆ ಆಗ್ತದೆ. ಆದ್ರಿಂದ ಇವತ್ತು ನಮ್ಮ ಗ್ರಾಮದವರು ಬಹಳ ಶ್ರದ್ಧೆಯಿಂದ ನಾನು ಬಂದಂಥ ಸಂದರ್ಭದಲ್ಲಿ ಪೂರ್ಣಕುಂಭ ಸ್ವಾಗತವನ್ನ ಮಾಡಿ ನಮ್ಮೂರಿನ ದ್ವಾರ ಬಾಗಿಲು ಒಳಗಡೆ ಬರಬೇಕು ಅಂತೇಳಿ ಕರೆದ್ರಿ. ಒಂದೊಂದು ಹಳ್ಳಹಳ್ಳಿಗೆ ಒಂದೊಂದು ವಿಶೇಷವಾದಂತಹ ಒಂದು ಇದೆಲ್ಲ ಇಟ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಮ್ಮ ಈ ಒಂದು ಬದುಕುವಂಥ ವ್ಯವಸ್ಥೆಯಲ್ಲಿ 3 ರತ್ನಗಳು ನಮ್ಮ ಜೊತೆಯಲ್ಲಿ ಇರ್ತಂತೆ. ಏನು ಹೇಳಿ? 3 ರತ್ನಗಳು. ಪೃಥಿವ್ಯಾಂ ತ್ರಿಣಿ ರತ್ನಾನಿ, ಜಲ, ಅನ್ನ, ಸುಭಾಷಿತ.